ಜಂಟಿ ಕ್ರಿಯಾ ವೇದಿಕೆಯ ಸಭೆಯಲ್ಲಿ ಹೋರಾಟಗಾರರ ನಿರ್ಣಯ. ಏನು ಕೊಪ್ಪಳದ ಒಂದು ಬಲ್ಡೋಟ ಅದ್ದೈತಲ್ಲ, ಏನು 54,000 ಕೋಟಿ ಬಂಡವಾಳ ಹೂಡಿ ಬೃಹತ್ ಒಂದು ಕಾರ್ಖಾನೆ ರೆಡಿ ಆಗ್ತೈತಲ್ಲ, ಅದರ ವಿರುದ್ಧ ಸ್ಥಳೀಯವಾಗಿ ಹಾಗೂ ಜಿಲ್ಲಾದ್ಯಂತ ಎಲ್ಲರೂ ಅದರ ಬಗ್ಗೆ ಪ್ರತಿಭಟನೆ ಮಾಡಾಕತ್ತಾರ. ಏನು ಒಂದು ಬಲ್ಡೋಟ ತಲೆ ಎತ್ತೈತಿ, ಅಲ್ಲಿಂದ ಹಿಡಿದು ಇನ್ನೂವರೆಗೂ ಸಾಕಷ್ಟು ಪ್ರಮಾಣದೊಳಗೆ ಹೋರಾಟಗಳಾಗ್ಯಾವು. ಆ ವಿಚಾರವಾಗಿ ಕೊಪ್ಪಳ ಗವಿಸಿದ್ದೇಶ್ವರ ಅಜ್ಜವರು ಕೂಡ ಒಂದು ಸಾರಿ ಬೀದಿಗಿಳಿದ್ರು. ಅದಾದಮೇಲೆ ಅದರ ಪರಿಣಾಮ ದುಷ್ಪರಿಣಾಮ ಏನಂತ ನೋಡಿ ಅವರು ಮೌನಕ್ಕೂ ಕೂಡ ಶರಣಾದರು. ಮೌನಕ್ಕೆ ಶರಣಾಗೋ ಮುಂಚೆ ಅವರು ಮಾರ್ಮಿಕವಾಗಿ ಹೇಳಿದರು, ನಾನು ಮೌನಕ್ಕೆ ಶರಣಾಗ್ತೀನಿ ಅಂಥೇಳಿ. ಯಾಕಂದರೆ ಅವರು ಯಾಕೆ ಬೀದಿಗೆ ಬಂದರು ಅನ್ನೋದನ್ನು ಹೇಳಿದರು, ಮತ್ತು ಇವಾಗ ನಾನು ಯಾಕೆ ಮೌನಕ್ಕೆ ಹೊಂಟೀನಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದರು. ಏನು ಸಂಬಂಧಪಟ್ಟ ಹೋರಾಟಗಾರರು ಅಜ್ಜವರಿಗೆ ನಾವು ಸಮಿತಿ ವತಿಯಿಂದ ಒಂದು ಪತ್ರ ಬರೆದಿವಿ, ಅದಕ್ಕೆ ಇನ್ನೂ ಉತ್ತರ ಬಂದಿಲ್ಲ ಅಂತ ಅನ್ನೋ ಪ್ರಶ್ನೆನ ಎತ್ತಿದರು. ಅಜ್ಜವರು ಉತ್ತರ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಈ ಸಾರಿ ಅಜ್ಜವರು ಮತ್ತೆ ಹೋರಾಟಕ್ಕೆ ಬರಬೇಕಾಗಿತ್ತು ಅನ್ನೋ ಸ್ಟೈಲ್ ಒಳಗೆ ಮಾತಾಡ್ತಾರೆ. ಅಂದರೆ ಏನು ಶಾಸಕರು, ಸಂಸದರು, ಸಚಿವರಿದ್ರಲ್ಲ, ಅವರಿಗೆ ಬಲ್ಡೋಟನ ನೀವು ಅದರದ್ದು ಒಂದು ಕ್ಯಾನ್ಸಲೇಷನ್ ಲೆಟರ್ ತೊಗೊಂಡ ಬರಬೇಕು. ಅವ್ರು ಹೇಳೋದನ್ನು ಇವರು ಗಂಭೀರವಾಗಿ ತಗೊಳ್ಳಿಲ್ಲ, ಮತ್ತು ಆ ಗಂಭೀರತೆ ಅಲ್ಲೇ ಯಾರಿಗೂ ಅನ್ನಿಸ್ಲಿಲ್ಲ. ಆದರೆ ಅಜ್ಜಿಯವರು ಭಾಳ ಸೂಕ್ಷ್ಮ ಇದ್ದಿದ್ದಕ್ಕೆ ಮತ್ತು ಗಂಭೀರತೆ ಹೆಚ್ಚಿದ್ದಕ್ಕೆ ಅವರು ಗಂಭೀರವಾಗಿ ತಗೊಂಡ್ರು. ಈ ವಿಚಾರದೊಳಗೆ ಅಜ್ಜಿಯವರು ನಿಲುವು ಕೂಡ ಸ್ಪಷ್ಟತೆ ಕೊಟ್ಟೈತಿ, ಮತ್ತು ಅವರು ಸರಿ ಮಾಡಿರಲೂಬಹುದು. ಆದರೆ ಏನು ಬಲ್ಡೋಟ ವಿಚಾರವಾಗಿ ಏನು ಹೋರಾಟಗಾರರು ಹೋರಾಟ ಮಾಡಕತ್ತಾರಲ್ಲ, ಆ ಹೋರಾಟ ಏನು ತಪ್ಪಲ್ಲ, ಹೋರಾಟ ಮಾಡಿಕೊಡ್ರಿ. ಯಾಕಪ್ಪ ಅಂತಂದ್ರೆ ಒಂದು ಜನ ಜೀವನದ ಒಂದು ವಿಚಾರ ಆಗತ್ತಿದು. ಯಾಕಂತಂದ್ರೆ ಬಲ್ಡೋಟ ಅನ್ನೋದು ಒಂದು ದೊಡ್ಡ ಕಾರ್ಖಾನೆ. ಸೊ ಇಂಥ ದೊಡ್ಡ ಬಲ್ಡೋಟ ಅಂದರೆ 54,000 ಕೋಟಿ ಬಂಡವಾಳ ಹೂಡಿ ಒಂದು ಬೃಹತ್ ಕೈಗಾರಿಕೆ ತಲೆ ಎತ್ತಾಕತ್ತೈತಂದ್ರೆ ಅಷ್ಟು ಸಾಮಾನ್ಯನೂ ಇರೋಂಗಿಲ್ಲ. ಆಮೇಲೆ ಅದೇ ರೀತಿ ಅದಕ್ಕೆ 2 ದಿವಸಕ್ಕೆ ಬಾಗಿಲನ್ನು ಮುಚ್ಚೋಕೆ ಆಗಲ್ಲ. ಹಾಗಂದ್ರೆ ಏನು ಮಾಡಬೇಕು? ಬಲ್ಡೋಟ ವಿರುದ್ಧ ಏನು ಮಾಡಬಹುದು ಅನ್ನೋದನ್ನು ಹೇಳ್ಬೋದು ಹೊರತು ಇದೇ ಥರ ಆಗುತ್ತಾ ಅಥವಾ ಬಲ್ಡೋಟನ ಕ್ಲೋಸ್ ಮಾಡಿಸ್ತೀನಿ ಅನ್ನೋದು ಬಹುಶಃ ಅದು ಆಗದೇ ಇರೋ ವಿಚಾರ. ಅದಕ್ಕೆ ಅದರದ್ದೇ ಆದಂಥ ಕೆಲವೊಂದಿಷ್ಟು ಸ್ಟೆಪ್ಗಳು ಇರ್ತವೆ. ಆ ಸ್ಟೆಪ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ, ಮತ್ತು ಕಾನೂನಿನ ಅಡಿಯಲ್ಲಿ ಅದು ಕೆಲಸ ಮಾಡೋಕತ್ತೈತ ಅಥವಾ ಇಲ್ಲ, ಅಂದರೆ ಕಾನೂನು ಚೌಕಟ್ಟೊಳಗೈತಾ ಅಥವಾ ಕಾನೂನು ಮೀರಿದ್ದೈತಾ ಅನ್ನೋದನ್ನು ನಾವು ಕೂಲಂಕುಷವಾಗಿ ನೋಡಿದಾಗ ಅರ್ಥ ಆಗುತ್ತೆ. ಈ ಒಂದು ಹೋರಾಟ ನಡೆದೈತಲ್ಲ, ಅದು ಹೆಚ್ಚು ಬಲ್ಡೋಟ ಅನ್ನೋ ಹೆಸರು ಇದ್ದಿದ್ದಕ್ಕೆ ನಾನಿಲ್ಲೇ ಬಲ್ಡೋಟ ಅಂತ ಮೆನ್ಷನ್ ಮಾಡಕತ್ತೀನಿ. ಅದರ್ವೈಸ್ ಇಲ್ಲಿ ಬಲ್ಡೋಟ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಈಗ ಪ್ರಚಲಿತ ವಿದ್ಯಮಾನ ಬಲ್ಡೋಟ. ಸೊ ಈ ಕೊಪ್ಪಳ ಜಿಲ್ಲೆ ಒಳಗೆ ಬಲ್ಡೋಟ ಒಂದೇ ಐತಾ, ಬೇರೆ ಯಾವ ಕಾರ್ಖಾನೆನೂ ಇಲ್ಲೇನು? ಒಂದು ಕಂಪನಿಗೆ ಯಾವ ಮಾನದಂಡ ಅನ್ವಯ ಆಗುತ್ತಾ, ಎಲ್ಲ ಕಂಪ್ನಿಗಳಿಗೂ ಆ ಮಾನದಂಡ ಅನ್ವಯ ಆಗಬೇಕು. ಬೇರೆ ಕಂಪ್ನಿಗೆ ಅನ್ವಯ ಆಗದೇ ಇರೋ ಮಾನದಂಡ ಈ ಕಂಪ್ನಿಗೆ ಅನ್ವಯ ಮಾಡೋದಕ್ಕೆ ಆಗಲ್ಲ. ಅಂದರೆ ಇಲ್ಲೇ ಪಾರದರ್ಶಕತೆ ಇರಬೇಕು, ಮತ್ತು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣದ ಥರ ಇಲ್ಲೇ ಆಗಬಾರ್ದು. ಇದಕ್ಕೆ ಸಾಕಷ್ಟು ಕಾನೂನಿನ ಚೌಕಟ್ಟೊಳಗೆ ಏನು ಇವ್ರು ಕೆಲಸ ಮಾಡಿರ್ತಾರೆ ಅದನ್ನು ನಾವು ಫಸ್ಟ್ ಸ್ಟಡಿ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಲು ಹಂತವಾಗಿ ಒಂದೊಂದು ನಾನು ನಿಮಗೆ ತೋರಿಸ್ಕೊತ ಹೋಗ್ತೀನಿ. ಇಲ್ಲೇ ಸೈಡ್ ಬರ್ಕೊತ ಹೋಗುತ್ತೆ. ಹಸಿರು ಅಂಚು ಅಭಿವೃದ್ಧಿ, ಗ್ರೀನ್ ಬೆಲ್ಟ್ ಅಂತಾರಲ್ಲ, ಈ ಗ್ರೀನ್ ಬೆಲ್ಟಲ್ಲಿ ಒಟ್ಟು ಪ್ರದೇಶದಲ್ಲಿ ಒಟ್ಟು ನಿರ್ದಿಷ್ಟ ಪ್ರಮಾಣ, ಉದಾಹರಣೆ 33% ಹಸಿರು ವಲಯ ಅಂದರೆ ಗ್ರೀನ್ ಬೆಲ್ಟ್ ಇದೆಯಾ, ಒಂದು ಅದು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಅಂತ ಹೇಳ್ತಾರಲ್ಲ ಅದು ಐತಾ. ಅಲಂಕಾರಿಕ ಹಾಗೂ ಸ್ಥಳೀಯ ಹಣ್ಣು ಹರಿತ ಗಿಡಗಳು ನೆಡುವುದು, ಅಂದರೆ ಇಂಡಿಗೋನಸ್ ಸ್ಪೇಸಿಸ್ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಸಲುವಾಗಿ ವಿಧವಾದಂಥ ಹಣ್ಣಿನ ಮರಗಳು ಇವರು ಹಚ್ಚಿದಾರ ಅಥವಾ ಇಲ್ವಾ. ವಾಯು, ನೀರು ಮತ್ತು ಧ್ವನಿ ನಿಯಂತ್ರಣ, ಘಟಕದಿಂದ ಉಂಟಾಗುವ ನೀರು ಹೊರಹೊಮ್ಮುವಿಕೆ ಇಲ್ಲದಂತೆ ಜೀರೋ ಡಿಸ್ಚಾರ್ಜ್, ನೀರು ಮರುಚಕ್ರವಾಗಿ ಬಳಸಿ, ಅಂದರೆ ನೀರನ್ನು ರೀಸೈಕಲ್ ಮಾಡೋ ವಿಧಾನ. ಮಣ್ಣು ಕಸ ನಿರ್ವಹಣೆ, ಕಾರ್ಖಾನೆಯಲ್ಲಿ ಉಂಟಾಗುವ ಧೂಳು, ಕಸ, ಕೈಗಾರಿಕೆ ತ್ಯಾಜ್ಯವನ್ನು ಮರುಬಳಕೆ ಅಂದರೆ ರೀಸೈಕಲ್ ಮಾಡೋದು. ಮಣ್ಣಿನಿಂದ ಹರಿದು ಹೋಗುವ ಪರಿಣಾಮದ ತಡೆತಾಣ ನಿಯಂತ್ರಣ ವ್ಯವಸ್ಥೆ. ಪರಿಸರ ಅನುಮತಿ, ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಒಳಗೆ ಬರ್ತವೆ. ಇವನ್ನೆಲ್ಲ ಕಾರ್ಖಾನೆ ಪಡೆದಿದೆಯಾ. ಪ್ರೀ ಫಿಸಿಬಿಲಿಟಿ ರಿಪೋರ್ಟ್, ನಿಯಮಗಳು ಪಾಲಿಸುತ್ತಿದೆಯಾ ಎಂಬ ಪರಿಶೀಲನೆಗಳು ಮತ್ತು ಮಾನದಂಡಗಳು ಬಹಳ ಪ್ರಾಮುಖ್ಯತೆ ಪಡಿತೈತಿ ಇಲ್ಲಿ. ಪುನರ್ವಿನಿಯೋಗ ಮತ್ತು ಶೆಡ್ಡಿಂಗ್ ತಂತ್ರಗಳು, ಪರಿಸರ ಹಿತಾಯಕ ತಂತ್ರಜ್ಞಾನಗಳ ಬಳಕೆ,
ನವಿರಿಗೆ ಶಕ್ತಿಯ ಉಪಾಯ, ಸಮುದಾಯ ಬಲವರ್ಧನೆ, ಸುತ್ತಮುತ್ತಲ ಗ್ರಾಮಗಳಲ್ಲಿ ಯೋಜನೆಗಳ ಸೌಲಭ್ಯ ಮತ್ತು ಪರಿಸರ ಸಂವೇದನೆ ಹೆಚ್ಚಿಸುವ ಕಾರ್ಯಗಳು, ಸಾಮಾಜಿಕ ಹೊಣೆಗಾರಿಕೆ, ಪರಿಸರ ಶಿಕ್ಷಣ ಕಾರ್ಯಕ್ರಮಗಳು. ಅಲ್ಲದೆ ಬೃಹತ್ ಕಂಪನಿಗಳಿಗೆ ಅಗತ್ಯ ಎನ್ಒಸಿಗಳು, ಎನ್ಒಸಿಸ್, ಕ್ಲಿಯರೆನ್ಸ್, ಪರ್ಮಿಷನ್ಸ್ ಇದು ಬಹಳ ಪ್ರಾಮುಖ್ಯತೆ ಪಡಿತೈತಿ ಪ್ರತಿಯೊಂದು ಕೈಗಾರಿಕೆ. ಒಂದು ಎಕ್ಸಾಂಪಲ್ ಹೇಳಬೇಕಂತಂದ್ರೆ, ಮಾರ್ಕೆಟ್ ಒಳಗೆ ಒಂದು ಸಣ್ಣ ಶಾಪ್ ಓಪನ್ ಮಾಡಬೇಕಂದ್ರೂ ಒಂದು 2ರಿಂದ 3 ಪರ್ಮಿಷನ್ ಬೇಕಾಗ್ತವೆ. ಇದು ಒಂದು ದೊಡ್ಡ ಕೈಗಾರಿಕಾ ಘಟಕ. ದೊಡ್ಡ ಕೈಗಾರಿಕಾ ಘಟಕಕ್ಕೆ ಒಂದು ಕಂಪೇರ್ ಮಾಡಿ ಒಂದು ಸಣ್ಣದು ತೊಗೊಂಡ್ರೂ ಸಹ, ಉದಾಹರಣೆ ಅಂದ್ಕೊಡ್ರಿ, ನೀವು ಒಂದು ಗಿರಣಿ, ಈ ಹಿಟ್ಟಿನ ಗಿರಣಿ ಅಂತಾರಲ್ಲ, ಆ ಗಿರಣಿ ಹಾಕಬೇಕಾದ್ರೂ ಒಂದು 3-4-5 ಪರ್ಮಿಷನ್ ಬೇಕಾಗುತ್ತೆ. ಇನ್ನು 54,000 ಕೋಟಿ ಖರ್ಚು ಮಾಡಿ ಕೇಂದ್ರದಿಂದ ಇವರೇನು ಕ್ಲಿಯರೆನ್ಸ್ ತರಲಿಲ್ಲ ಅಂದರೆ ಕಾನೂನಾತ್ಮಕವಾಗಿ ಅವ್ರು ಏನು ಮಾಡಬೇಕಾಗಿತ್ತು ಅದನ್ನು ಮಾಡಲೇಬೇಕು. ಎಲ್ಲಿ ಕಾನೂನು ಅಲ್ಲೇ ಅನ್ವಯಿಸಿರಂಗಿಲ್ಲ, ಅಥವಾ ಎಲ್ಲಿ ಅವರು ಕಾನೂನು ಗಾಳಿಗೆ ತೂರಿರ್ತಾರ ಕಾರ್ಖಾನೆದವರು, ಫ್ಯಾಕ್ಟ್ರಿಯವರು, ಅಲ್ಲಿ ಮಾತ್ರ ನಾವು ಮೂಗು ಹಿಡಿಯೋ ಪ್ರಯತ್ನ ಮಾಡ್ಬೋದು ಮತ್ತು ಅದನ್ನು ಕ್ರಮವಾಗಿ ಅನುಕರಣೆ ಮಾಡಿರಿ, ಅನುಸರಿಸ್ರಿ ಅಂತ ಹೇಳಬಹುದು. ಅದೇ ಆಗಲೇ ಹೇಳ್ದಂಗೆ ಪ್ರತಿ ದೊಡ್ಡ ಕೈಗಾರಿಕೆಗೆ ಸರ್ಕಾರದಿಂದ ಅನೇಕ ಅನುಮತಿ ಪತ್ರಗಳು ಬೇಕಾಗುತ್ತವೆ. ಅದರೊಳಗೆ ಕೆಲವೊಂದಿಷ್ಟು ಮುಖ್ಯವಾಗಿದ್ದು ನಾನು ಉದಾಹರಣೆ ಹೇಳಿದೆ ಆಗಲೇ. ಒಂದು ದೊಡ್ಡ ಫ್ಯಾಕ್ಟ್ರಿ ಮತ್ತು ಒಂದು ಸಣ್ಣ ಗಿರಣಿಗೆ ಏನು ವ್ಯತ್ಯಾಸ ಅನ್ನೋದನ್ನು, ಒಂದು 5 kgನೋ 10 kgನೋ ಗೋಧಿನೋ ಜೋಳನೋ ಹಾಕೋ ಒಂದು ಗಿರಣಿಗೆ ಒಂದು 3-4-5 ಪರ್ಮಿಷನ್ ಬೇಕು ಅಂತಂದ್ರೆ, ಒಂದು 54,000 ಕೋಟಿ ಬೃಹತ್ ಕೈಗಾರಿಕೆ ಅಲ್ಲ, ಅದಕ್ಕೆ ಎಷ್ಟು ಪರ್ಮಿಷನ್ಗಳು ಬೇಕಾಗುತ್ತೆ ಅನ್ನೋದು ಒಂದು ಅಂದಾಜು ಮಾಡಬೇಕಾಗುತ್ತೆ. ನಾವು ಕೂಡ ಗೇಜ್ ಮಾಡಬೇಕು. ಕಾರ್ಖಾನೆ ಬಂದಿದ್ದು ಸರಿನೋ ಅಥವಾ ಕಾರ್ಖಾನೆ ಬರದೇ ಇರೋದು ಸರಿನೋ ಅದು ಆಮೇಲಿನ ವಿಚಾರ. ಇಟ್ಸ್ ಎ ಡಿಫರೆಂಟು. ಯಾಕೆ ಡಿಫರೆಂಟು ಅಂತ ಹೇಳಕತ್ತೀನಿ ಅಂತಂದರೆ, ಇವತ್ತು ಎಲ್ಲರೂ ಏನು ಹೇಳ್ತಾರಂದ್ರೆ, ನಮ್ಮಲ್ಲೂ ಕೂಡ ಬೃಹತ್ ಕೈಗಾರಿಕೆಗಳು ಉದ್ಭವ ಆಗಬೇಕು, ತಲೆ ಎತ್ತಬೇಕು ಅಂತ ಹೇಳ್ತಾರೆ ಒಂದು ಸೈಡ್ ಬಂದಾಗ. ಫಾರ್ ಎಕ್ಸಾಂಪಲು, ಮೊನ್ನೆ ಬೀದರ್ ಟು ಬಳ್ಳಾರಿವರೆಗೂ ಯಾವುದೋ ಒಂದು ಕ್ಯಾಂಪೇನ್ ಮಾಡಿದರು ಒಬ್ಬರು, ಯಾವುದೋ ಹ್ಯೂಮನ್ ರೈಟ್ಸ್ ಅಂತ ಏನೋ ಸಮಥಿಂಗ್ ನನಗೆ ನೆನಪಿಲ್ಲ, ಅವ್ರು ಮಾಡಿದರು. ಅವ್ರಿಗೂ ಕೂಡ ನಾವು ಪ್ರಶ್ನೆ ಕೇಳೋ ಪ್ರಯತ್ನ ಮಾಡಿದ್ವಿ. ಅಲ್ಲ, ಬೃಹತ್ ಕೈಗಾರಿಕೆಗಳು ತಲೆ ಎತ್ತಬೇಕು ಅಂತಿರಲ್ಲ ನೀವು, ಹಾಗಾದ್ರೆ ಕೊಪ್ಪಳದಲ್ಲಿರೋ ಬಲ್ಡೋಟಕ್ಕೆ ಯಾಕೆ ಇಷ್ಟು ವಿರೋಧ ಅಂತ ನಾವು ಕೇಳಿದಾಗ ಅವರು ಕೂಡ ಸಮರ್ಪಕವಾಗಿ ಉತ್ತರ ಕೊಡೋ ಪ್ರಯತ್ನ ಮಾಡಿರ್ಬೋದು. ಆದರೆ ಇಲ್ಲೇ ಕೈಗಾರಿಕೆಗಳು ಬೇಕಾ ಅಥವಾ ಬೇಡವಾ ಮೊದಲ ಪ್ರಾಮುಖ್ಯತೆ. ಇನ್ನು ಎರಡನೇದು, ಒಂದು ಕೈಗಾರಿಕೆ, ಬೃಹತ್ ಕೈಗಾರಿಕೆ ತಲೆ ಎತ್ತಂದ್ರೆ ಭೂಮಿ ಕೊಟ್ಟವ್ರಿಗೂ ಕೂಡ ಕೆಲಸ ಕೊಡಬೇಕು, ಸಿ ಮತ್ತು ಡಿ ದರ್ಜೆಯಲ್ಲಿ ಕೆಲಸ ಕೊಡಬೇಕು. ಇಲ್ಲಿ ಬರೀ ಸಿ ಮತ್ತು ಡಿ ದರ್ಜೆ ಒಳಗಷ್ಟೇ ಕೆಲಸ ಕೊಡಬೇಕು ಅನ್ನೋದು ಬರೋಂಗಿಲ್ಲ. ಅದು ಕೊಪ್ಪಳದಲ್ಲಿ ಐತಿ ಅಂದ್ರೆ, ಕೊಪ್ಪಳ ಅಂತಂದರೆ 371J ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರೋ ಜಿಲ್ಲೆ ಆಗಿರೋದ್ರಿಂದ ಅಲ್ಲೂ ಕೂಡ 371J ಅಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ 70-75% ಹೈದರಾಬಾದ್ ಕರ್ನಾಟಕದವ್ರು ಕೊಡಬೇಕು, 20-25-30% ಮಾತ್ರ ಹೈದರಾಬಾದ್ ಕರ್ನಾಟಕ ಬಿಟ್ಟು ಹೊರಗಡೆ ಎಲ್ಲವ್ರಿಗೆ ಕೆಲಸ ಕೊಡಬೇಕು, ಸಿ ಮತ್ತು ಡಿ ಹುದ್ದೆಗಳನ್ನು. ಇದನ್ನೆಲ್ಲ ಅದು ಮೀರಾಕತ್ತೇತಾ ಬಲ್ಡೋಟ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ನಾನು ಆಗಲೇ ಹೇಳಿರೋ ಥರ ಬಲ್ಡೋಟ ಅಂದರೆ ಜಸ್ಟ್ ಬಲ್ಡೋಟ ಅಲ್ಲ, ಬಲ್ಡೋಟ ಥರ ಈ ಏರಿಯಾದಲ್ಲಿರೋ ಪ್ರತಿಯೊಂದು ಕಾರ್ಖಾನೆಯನ್ನು ಕ್ರಾಸ್ ಚೆಕ್ ಮಾಡಿದಾಗ ಸರ್ಕಾರದ ಆದೇಶಗಳು ಮತ್ತು ನಿಯಮಗಳನ್ನು ಅವರು ಪಾಲನೆ ಮಾಡ್ತಾ ಇದ್ದಾರಾ ಅಥವಾ ಇಲ್ವಾ ಅನ್ನೋದನ್ನು ಹಂತ ಹಂತವಾಗಿ ಪರೀಕ್ಷೆ ಮಾಡ್ತಾ, ಅಥವಾ ಮಾಹಿತಿ ಹಕ್ಕಲ್ಲಿ ಆ ಮಾಹಿತಿನ ತಗೊಂಡು ಮಾಹಿತಿ ತಪ್ಪಾಗಿದ್ದರೆ PIL ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಈ PIL ಹಾಕಿ ಕೋರ್ಟಿಗೆ ಇಳಿಬೋದು ಮತ್ತು ಅವರಿಗೆ ಬಾಗಿಲ ಹಾಕಿಸೋ ಪ್ರಯತ್ನ ಮಾಡ್ಬೋದು. ಅಥವಾ ಪರಿಸರಕ್ಕೆ ಯಾವುದೇ ಹಾನಿ ಆಗದೇ ಇರೋ ಥರ ಕಾರ್ಖಾನೆಯನ್ನು ಅವರು ಮುಂದುವರಿಸ್ಕೊಂಡು ಹೋಗ್ಬೋದು. ಸ್ವಲ್ಪ ಉದಾಹರಣೆ ಹೇಳಬೇಕಂತಂದ್ರೆ, ಯಾವುದೋ ಒಂದು ಕಾರ್ಖಾನೆ ತನ್ನ ಹೊಗೆನ ಹೊರಸೂಸುತ್ತಲ್ಲ, ಅಂದ್ರೆ ವೇಸ್ಟ್ ತ್ಯಾಜ್ಯನ, ಆ ಹೊರಗೆ ಸೂಸೋ ತ್ಯಾಜ್ಯ ಲಿಕ್ವಿಡ್ ಐತಾ ಅಥವಾ ಪೌಡರ್ ಐತಾ, ಗಟ್ಟಿ ಐತಾ ಅಥವಾ ಮಣ್ಣು ಥರ ಐತಾ, ಹಸಿ ಐತಾ ಅಂತ ನೋಡಬೇಕು. ಡ್ರೈ ಇದ್ದರೆ, ಪೌಡರ್ ಇದ್ದರೆ ಅದನ್ನು ಹಸಿ ಮಾಡೋದಕ್ಕೆ ಅದರದ್ದೇ ಆದಂಥ ಕೆಲವೊಂದಿಷ್ಟು ಕಾನೂನು ಚೌಕಟ್ಟು. ಅಥವಾ ಅದು ಹಸಿ ಇತ್ತಂದರೆ ಅದನ್ನು ಎಲ್ಲಿ ಹೊರಗಡೆ ವೇಸ್ಟ್ ಮಾಡಬೇಕು ಅಥವಾ ಎಲ್ಲಿ ರೀಸೈಕಲ್ ಮಾಡಬೇಕು ಅದನ್ನು. ಈ ಒಂದು ಪೌಡರ್ ಥರ ತ್ಯಾಜ್ಯ ಹೊರಗಡೆ ಬರ್ತಲ್ಲ, ಅವಾಗೂ ಕೂಡ ಇಷ್ಟೇ ಏರಿಯಾದೊಳಗೆ ಕಾಂಪೌಂಡ್ ಕಟ್ಟಬೇಕು ಅಂತ ಐತಿ. ಅಂದರೆ ಅವ್ರದ್ದೇ ಆದಂಥ ಜಾಗದ ಬಿಟ್ಟು ಹೊರಗಡೆ ಹೋಗಬಾರ್ದು, ಯಾವುದೇ ಬೇರೆ ಬೇರೆ ಹೊಲಗಳಿಗೆ ಅದು ದುಷ್ಪರಿಣಾಮ ಬೀರಬಾರ್ದು, ಜನರ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಾರ್ದು. ಪ್ರತಿಯೊಂದು ಹಂತಕ್ಕೂ ಕಾನೂನಿನ ಚೌಕಟ್ಟುಗಳು, ಕಾನೂನಿನ ಕಟ್ಟಳೆಗಳು ಇಲ್ಲಿ ಇರ್ತಾವೆ.
ಅದನ್ನು ನಾವು ಫಸ್ಟು ಸ್ಟಡಿ ಮಾಡಿದಾಗ ಮಾತ್ರ ಬರಡೋಟ ಆಗ್ಬೋದು, ಅಥವಾ ಬರಡೋಟದಂತಹ ಬೃಹತ್ ಕೈಗಾರಿಕೆ ಅಥವಾ ಕೈಗಾರಿಕೆಗಳನ್ನು ನಾವು ನಿಯಮಿತವಾಗಿ ಅದನ್ನು ಕಂಟ್ರೋಲಿಗೆ ತರಕ್ಕೆ ಸಾಧ್ಯ. ಇನ್ನು ಪರಿಸರ ಅನುಮತಿ ಅನ್ನೋ ಜಾಗದೊಳಗೆ ಯಾವ ಸಂಸ್ಥೆ ಕೊಡುತ್ತಂದ್ರೆ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಅಥವಾ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, KSPCB ಆಗ್ಬೋದು, MOEFF ಅಥವಾ CC ಆಗ್ಬೋದು. ಇವ್ರು ಎಲ್ಲರೂ ಪರ್ಮಿಷನ್ ಕೊಟ್ಟಾರ ಅಂತ. ಅಂದರೆ ಇವು ಹಂತವಾಗಿ ಬರೋ ಪರ್ಮಿಷನ್ಗಳನ್ನು ನಾವು ಬರಡೋಟದವ್ರು ತೊಗೊಂಡಾರೋ ಇಲ್ಲೋ ಅಥವಾ ಬೇರೆ ಕಾರ್ಖಾನೆದವರು ತೊಗೊಂಡಾರೋ ಇಲ್ಲೋ ಅನ್ನೋದನ್ನು ನಾವು ಕ್ರಾಸ್ ಚೆಕ್ ಮಾಡಬೇಕಾದ್ರೆ ಇದೇ ಹೆಸರ ಮೇಲೂ ಕೂಡ ಮಾಹಿತಿ ಹಕ್ಕನ್ನು ಚಲಾಯಿಸ್ಬೋದು. ಅಂದರೆ ಮಾಹಿತಿನ ಕೇಳಬಹುದು. ಒಂದು ಸರ್ಕಾರದ ಒಂದು ಚೌಕಟ್ಟಿನೊಳಗೆ ಏನು ಕಾರ್ಖಾನೆ ಕೆಲಸ ಮಾಡ್ತಿರ್ತೈತಿ, ಯಾವುದೋ ಒಂದು ಪೇಪರ್ ಡಾಕ್ಯುಮೆಂಟ್ ಹ್ಯಾಸ್ ಪರ್ ರೂಲು ನಾವು ಮಾಡಿದ್ದೀವಿ ಅಂತ ಅದು ಹೇಳ್ಬೋದು, ಆದರೆ ಅದು ತೋರಿಕೆಗೆ ಕಾಣದೇ ಇರ್ಬೋದು. ಈ ಥರ ಮಣ್ಣುಗ್ಗೋ ಕೆಲಸ ಮಾಡ್ಬೋದು ಹೊರತು ಯಾವುದೇ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಒಂದು ಕಾರ್ಖಾನೆ ತನ್ನ ಅಸ್ತಿತ್ವನ ಉಳಿಸ್ಕೊಳ್ಳೋಕೆ ಆಗಲ್ಲ ಅನ್ನೋದು ಇಲ್ಲೇ ಗಮನಾರ್ಹ. ಮಾಲಿನ್ಯ ನಿಯಂತ್ರಣ ಮಂಡಳಿ ಅನುಮತಿ ತಗೋಬೇಕು. ಈ ಅನುಮತಿಗಳು ಕೈಗಾರಿಕಾ ಸ್ಥಾಪನೆಗೂ ಮುನ್ನ ಮತ್ತು ಕಾರ್ಯನಿರ್ವಹಣೆಗೂ ಬೇಕಾಗುತ್ತದೆ. ಅಂದರೆ ಇಲ್ಲಿ ಎರಡು ರೀತಿ ಬರುತ್ತಿದ್ದು, ಯಾವುದು ಒಂದು ಕಂಪನಿ ಎಸ್ಟಾಬ್ಲಿಷ್ ಆಗುತ್ತೆ, ಉದ್ಭವ ಆಗುತ್ತಲ್ಲ, ಅದಕ್ಕಿಂತ ಮೊದಲಿನ ಒಂದು ಪ್ರೋಸೆಸ್ಸು ಮತ್ತು ಅದು ಉದ್ಭವ ಆಗಬೇಕಾದ್ರೆ ಅದರ ಎರಡನೇ ಪ್ರೋಸೆಸ್ಸು. ಮೊದಲನೇ ಪ್ರೋಸೆಸ್ ಆಗಬೇಕಾದರೂ ಸಹ ಇಲ್ಲೇ ಸಾಕಷ್ಟು ಕಾನೂನು ಕಟ್ಟಳೆಗಳು ಇರ್ತವೆ. ನಾನು ಯಾರ ಪರನೂ ಮಾತಾಡ್ತಾ ಇಲ್ಲ, ಯಾರ ವಿರೋಧನೂ ಮಾತಾಡ್ತಾ ಇಲ್ಲ. ಪ್ರತಿಯೊಂದು ಕಾರ್ಖಾನೆಯಿಂದ ಏನಾದರೂ ತೊಂದರೆ ಆಗ್ತಾ ಇದೆ ಅಂತಂದರೆ, ಸಾರ್ವಜನಿಕರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತಂದರೆ ಅದನ್ನು ನಾವು ಪ್ರತಿಭಟಿಸಬೇಕಾದರೆ ಕಾನೂನಾತ್ಮಕವಾಗಿ ಮಾತ್ರ ಹೋರಾಟ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ಇಲ್ಲೇ ಒಂದು ನನ್ನ ಅನಿಸಿಕೆ. ಅದೇ ರೀತಿ ಬೇರೆ ಕಂಪ್ನಿಗಳು ಕೂಡ, ಬೇರೆ ಕಾರ್ಖಾನೆಗಳು ಕೂಡ ಇದೇ ಥರ ಕಾನೂನಿನ ನಿಯಮಗಳನ್ನು ಪಾಲಿಸಲೇಬೇಕು. ಅಕಸ್ಮಾತಾಗಿ ಉಲ್ಲಂಘನೆ ಕಂಡು ಬಂದರೆ ಮಂಡಳಿಯು ನೇರವಾಗಿ ಕೈಗಾರಿಕೆ ಮುಚ್ಚುವ ಅಧಿಕಾರ ಹೊಂದಿದೆ. ನಾನು ಆಗಲೇ ಹೇಳಿದ್ನಲ್ಲ, ಫ್ಯಾಕ್ಟ್ರೀಸ್ ಆ್ಯಕ್ಟ್ ಅನುಮತಿ ಅನ್ನೋದನ್ನು ಇಲ್ಲಿ ನಾವು ಗಣನೆಗೆ ತಗೋಬೇಕಾಗುತ್ತೆ. ಯಾಕೆ ಕೊಡ್ತಾರೆ ಇದು ಅಂತಂದರೆ ಕಾರ್ಮಿಕ ಇಲಾಖೆ. ನಾನು ಆಗಲೇ ಹೇಳಿದ್ನಲ್ಲ, C ಮತ್ತು Dನ 371J ಅಡಿ ಒಳಗೆ 70ರಿಂದ 75 ಅಥವಾ 80% ತನೂ ಅದು ಆಗಬಹುದು. ಅದು ಬೈ ಲಾ ನೋಡಿದಾಗ ಗೊತ್ತಾಗುತ್ತಾ. ಮತ್ತು ಅವರ ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅವ್ರಿಗೆ ಯಾವ ರೀತಿ ಅನುಮತಿ ಕೊಟ್ಟಿರುತ್ತೋ ಆ ರೀತಿ ಅನುಮತಿ ಪ್ರಕಾರ ನಾವು ನಡಿಬೇಕಾಗತ್ತೆ. ಯಾವುದಾದ್ರೂ ಕಂಪನಿ, ಯಾವುದಾದ್ರೂ ಫ್ಯಾಕ್ಟ್ರಿ ಆಗಿರ್ಬೋದು, 371J ಅಡಿ ಒಳಗೆ ಅದು ಹೆಂಗೆ ಕೆಲಸ ಮಾಡಾಕತ್ತೈತಿ ಅಂತ ನೋಡಬೇಕು. ಮತ್ತು C-D ಗ್ರೂಪಿಗೆ ಎಷ್ಟೆಷ್ಟು ಕೆಲಸ ಕೊಟ್ಟೈತೆ ಅಂತ ನೋಡಬೇಕು. ಯಾಕಂದರೆ ಸ್ಥಳೀಯರಿಗೆ ಕೆಲಸ ಹುಟ್ಟುತ್ತೆ ಅಂತಾರಲ್ಲ, ಇದೇ ಅದು ಕೆಲಸ ಹುಟ್ಟೋದು. ಮತ್ತು ಯಾರು ಭೂಮಿ ಕಳ್ಕೊಂಡಿರ್ತಾರಲ್ಲ ಅವ್ರಿಗೂ ಕೂಡ ಹುದ್ದೆ ಕೊಡಬೇಕು ಅಂತ ಇರುತ್ತೆ. ಕಾರ್ಮಿಕರ ಸುರಕ್ಷತೆ, ಆರೋಗ್ಯ ಮತ್ತು ವೇತನದ ನಿಯಮಗಳು ಪಾಲನೆಯಾಗುತ್ತಿವೆಯೇ ಎಂದು ಪರಿಶೀಲಿಸಬೇಕು. ಒಂದು ಕಾರ್ಖಾನೆ ತಲೆ ಎತ್ತೋಕ್ಕಿಂತ ಮೊದಲು ಮತ್ತು ನಂತರ ಅಂತ ಆಗಲೇ ಹೇಳಿದ್ನಲ್ಲ, ಇವೆಲ್ಲ ಕಂಡೀಷನ್ಸ್ ಅಪ್ಲೈ ಆಗ್ತಿರ್ತಾವೆ. ESI, EPF ನೋಂದಣಿ, ಅಂದರೆ ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಬರುತ್ತಲ್ಲ, ಅದು ಎಲ್ಲ. ಕೈಗಾರಿಕೆಗೆ ಕೆಲಸ ಮಾಡುವ ಎಲ್ಲ ಕಾರ್ಮಿಕರಿಗೆ ಈ ಸೌಲಭ್ಯಗಳು ಕಡ್ಡಾಯ. ಮತ್ತು CSR ಮತ್ತು ಪರಿಸರ ವರದಿ ಸಲ್ಲಿಕೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಎನ್ವೈರ್ಮೆಂಟ್ ರಿಪೋರ್ಟ್ ಅನ್ನೋದು ಭಾಳ ಇಲ್ಲೇ ಪ್ರಾಮುಖ್ಯತೆ ಪಡೆದೈತಿ. ಪ್ರತಿ ವರ್ಷ ಕಂಪನಿಯು ತನ್ನ ಸಾಮಾಜಿಕ ಜವಾಬ್ದಾರಿ ಯೋಜನೆಗಳ ವರದಿ ಸಲ್ಲಿಸಬೇಕು. ಸಾಮಾಜಿಕ ಅಂದರೆ ಸಮಾಜ, ಸ್ವಸ್ಥ ಮತ್ತು ಅಸ್ವಸ್ಥ. ಅಂದರೆ ಕಂಪನಿಯಿಂದ ಜನರಿಗೆ ಏನಾದರೂ ತೊಂದರೆ ಆಗಕತ್ತೈತ ಅಥವಾ ಇಲ್ಲ, ಆಗಕತ್ತಿದ್ರೆ ಆಗಕತ್ತೈತಿ, ಇಲ್ಲ ಅಂದ್ರೆ ಇಲ್ಲ ಅಂತ ಅವರು ಕೇಂದ್ರಕ್ಕೆ ಪ್ರತಿ ವರ್ಷ ವರದಿ ಕೊಡಬೇಕು. ಇಲ್ಲೂ ಕೂಡ ಹೋರಾಟಗಾರರು ಕಾಳಜಿ ಮಾಡಬಹುದು. ಅಂದರೆ ಪ್ರತಿ ವರ್ಷ ಇವರು ಫ್ಯಾಕ್ಟ್ರಿಯಿಂದ ಏನು ತೊಂದರೆ ಆಗ್ತಾ ಇದೆ, ದೋಷ ಆಗ್ತಾ ಇದೆ ಅನ್ನೋದನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದಾರಾ ಇಲ್ವಾ ವರದಿ ಅನ್ನೋದನ್ನು ನೀವು ಕೇಳ್ಬೋದು. ನಿಮಗದು ಸರಿ ಅನಿಸಿದರೆ ಸರಿ ಅನ್ನಿಸದೇ ಇದ್ದಾಗ ಅದನ್ನು ನಾನು ಆಗಲೇ ಹೇಳಿರೋ ಥರ ಕೋರ್ಟಿಗೂ ಕೂಡ ನೀವು ತೆಗೆದುಕೊಂಡು ಹೋಗ್ಬೋದು. ಭೂಮಿಯ ಬಳಕೆ ಅನುಮತಿ, ಲ್ಯಾಂಡ್ ಯೂಸ್ ಕನ್ವರ್ಸೇಷನ್ ಪರ್ಮಿಷನ್ಸ್ ಕಂಪಲ್ಸರಿ, ಕಡ್ಡಾಯವಾಗಿ ಇವನ್ನೆಲ್ಲ ಬೇಕೇ ಬೇಕು. ನಿಯಮ ಪಾಲಿಸದೆ ಹೋದರೆ ಸರ್ಕಾರ ಕೈಗೊಳ್ಳಬೇಕಾದ ಕ್ರಮಗಳು ಏನು ಅನ್ನೋದು ಕೂಡ ಇವರು ಹೇಳ್ತಾ ಇದ್ದಾರೆ ಇಲ್ಲಿ. ಕನ್ಸೆಂಟ್ ಟು ಆಪ್ರೇಟ್ ಅಂದರೆ ಫ್ಯಾಕ್ಟ್ರಿನ ರದ್ದು ಮಾಡಿಸ್ಬೋದು, ಅವರ ಕಾರ್ಯವಿಧಾನ ನೋಡಿ ಬಂದು ಮಾಡಿಸ್ಬೋದು ಹೊರತು ಆ ತಲೆ ಎತ್ತೋಕ್ಕಿಂತ ಮುಂಚಿತವಾಗಿ ಕಾರ್ಖಾನೆಯನ್ನು ಮುಚ್ಚೋಕೆ ಆಗಲ್ಲ. ಕಂಪನಿಯ ಕಾರ್ಯಾಚರಣೆ ಸ್ಥಗಿತಗೊಳಿಸುವ ನೋಟಿಸ್ ನೀಡಬಹುದು.
ಅಂದರೆ ನಿಮ್ಮದು ಲಾಕೌಟ್ ಮಾಡ್ತೀವಿ ಅಂತ ಸರ್ಕಾರ ಅವರಿಗೆ ನೋಟಿಸ್ ಕೊಡ್ಬೋದು. ಅದು ಕೆಲಸ ಮಾಡ್ತಾ ಇರೋ ಕಂಪನಿ ಆಗಿದ್ದರೆ ಪೊಲ್ಯೂಟರ್ ಪೇಸ್ ಪ್ರಿನ್ಸಿಪಲ್ ಅಡಿಯಲ್ಲಿ ದಂಡ ವಿಧಿಸಬಹುದು. ಎಸ್, ಸರ್ಕಾರ ಒಂದು ಅನುಮತಿ ಪರ್ಮಿಷನ್ ಅಂತ ಕೊಡಬೇಕಾದ್ರೆ ಕೆಲವೊಂದಿಷ್ಟು ಮಾನದಂಡಗಳನ್ನು ತಾನು ಇಟ್ಕೊಂಡಿರ್ತೈತಿ. ಜನರಿಗೇನು ತೊಂದರೆ ಆಗಿರಬಾರ್ದು, ಜನ ಜೀವನಕ್ಕೆ ಅಸ್ವಸ್ಥ ಆಗಿರಬಾರ್ದು, ಜಾನುವಾರುಗಳಿಗೆ ನೀರಿನ ಅಭಾವ ಆಗಬಾರ್ದು. ಈ ಥರ ಸಾಕಷ್ಟು ಕಂಡೀಷನ್ಸ್, ಪ್ರತಿಯೊಂದು ಹೆಜ್ಜೆಗೂ ಕಂಡೀಷನ್ಸ್ ಇರೋದನ್ನು ಸರ್ಕಾರ ತನ್ನ ಹತ್ರ ಇಟ್ಕೊಂಡು ಇವರಿಗೆ ಪರ್ಮಿಷನ್ ಕೊಟ್ಟಿರ್ತೈತಿ. ಕೈಗಾರಿಕಾ ಇಲಾಖೆಗಳು ಕೂಡ ಏನು ಕ್ರಮ ತಗೋಬಹುದು ಅಂದರೆ ಪರವಾನಗಿ ರದ್ದುಗೊಳಿಸುವುದು, ಹೊಸ ಯೋಜನೆಗಳಿಗೆ ಅನುಮತಿ ನಿರಾಕರಿಸುವುದು. ಯಾವುದೇ ಒಂದು ಕಂಪನಿ ಇವತ್ತು ಬರುತ್ತಾ ಅನ್ನೋ ಗಾಳಿ ಸುದ್ದಿ ಎದ್ದಿದ್ರೆ ಅದರ ವಿರುದ್ಧವಾಗಿ ಇವತ್ತೇ ಪುಟಿದೆದ್ದು ವಿರುದ್ಧವಾಗಿ ನಿಂತಾಗ ಮಾತ್ರ ಆ ಕಂಪನಿ ಬರದೇ ಇರೋ ಥರ ಅಥವಾ ವಾಪಸ್ ಹೋಗೋ ಥರ ಮಾಡ್ಬೋದು ಹೊರತು ಎಸ್ಟಾಬ್ಲಿಷ್ ಆಗಿರೋ ಒಂದು ಕಂಪ್ನಿನ ನೇರವಾಗಿ ಮುಟ್ಸೋಕ್ಕೆ ಆಗಲ್ಲ. ಮತ್ತು ಅವ್ರ ಹತ್ರ ಕೆಲವೊಂದಿಷ್ಟು ಮಾನದಂಡಗಳು ಇರ್ತಾವೆ. ನಮ್ಮನ್ನಷ್ಟೇ ಬಂದ್ ಮಾಡಿಸಿದ್ರೆ ಬೇರೆ ಕಂಪನಿಗಳು ಕೆಲಸ ಮಾಡ್ತಿದ್ದಾವಲ್ಲ, ಬೇರೆ ಕಾರ್ಖಾನೆಗಳು ಕೆಲಸ ಮಾಡ್ತಿದ್ದಾವಲ್ಲ, ಅವ್ರಿಗೆ ಒಂಥರ ಮಾನದಂಡ, ನಮಗೊಂಥರ ಮಾನದಂಡನ ಅಂತಂದು ಈ ಬೃಹತ್ ಕಾರ್ಖಾನೆಗಳು ಏನಾದರೂ ಹೋರಾಟಗಾರರಿಗೆ ಮರು ಪ್ರಶ್ನೆ ಕೇಳಿದರೆ ಏನು ಮಾಡ್ತೀರಿ? ಲೋಕಾಯುಕ್ತ ಮತ್ತು ವಾಚ್ ಡಾಗ್ ಕೆಲಸ ಮಾಡುತ್ತಿಲ್ಲ. ಏನು ಅಂದರೆ ಸರ್ಕಾರಿ ಅಧಿಕಾರಿಗಳು ಕಂಪನಿಯ ಪರವಾಗಿ ನಿಯಮ ಉಲ್ಲಂಘನೆಗೆ ಅವಕಾಶ ನೀಡಿದ್ದರೆ ಲೋಕಾಯುಕ್ತ ತನಿಖೆ ನಡೆಸಬಹುದು. ಯಾವುದೋ ಒಂದು ಪೊಲ್ಯೂಷನದ್ದು ಒಂದು NOC ಅಂತ ಕೇಳಿದಾಗ ಆ NOC ಕಾನೂನು ಮೀರಿ ಒಬ್ಬ ಅಧಿಕಾರಿ ಇವರಿಗೆ NOC ಕೊಟ್ಟಾಗ, ಅದು ಕಾನೂನು ಮೀರಿ ಕೊಟ್ಟಿರೋ NOC ಅಂತ ಗೊತ್ತಾದಾಗ ಆ ಅಧಿಕಾರಿ ವಿರುದ್ಧ ಕ್ರಮ ತಗೊಳ್ಬೋದು. ಬಹುಶಃ ಆ ಥರ ಅಧಿಕಾರಿ ಕೊಟ್ಟಿರೋ ಸಾಧ್ಯತೆ ಕಡಿಮೆ. ನಾನು ಆಗಲೇ ಹೇಳಿದ್ನಲ್ಲ, ಕಣ್ಣಿಗೆ ಮಣ್ಣು ಉಗ್ಗೋ ಥರ ಕೆಲಸ ಇಲ್ಲಿ ಆಗಿರುತ್ತಂಥೇಳಿ ಕೊಟ್ಟಂಗೆ ಮಾಡಿರ್ತಾನವ, ರೆಕಾರ್ಡ್ ಒಳಗೆ ಇರ್ತೈತಿ, ಆದ್ರೆ ಸಾರ್ವಜನಿಕರಿಗೆ ಸಿಗುತ್ತಿರಂಗಿಲ್ಲ. ಕೊಟ್ಟೀನಿ ಅಂತ ಕೇಂದ್ರಕ್ಕೆ ಅವ ಕೊಡ್ತಾನೆ. ಈ ಥರ ಮಡ್ಡುಗೋ ಕೆಲಸ ಮಾಡ್ಬೋದು ಹೊರತು ಒಳಗಡೆ ಹೋಗಿ ನೀವು ಪಿನ್ ಟು ಪಿನ್ ಚೆಕ್ ಮಾಡಿದಾಗ ಆ ಒಂದು ಬೃಹತ್ ಕಾರ್ಖಾನೆ ಯಾವ ಥರ ಕೆಲಸ ಮಾಡಕತ್ತೈತೆ ಅನ್ನೋದು ಎಲ್ಲನೂ ಗೊತ್ತಾಗುತ್ತೆ. ಜನರು ಅಥವಾ ಸಂಘಟನೆಗಳಿಂದ RTI ಮತ್ತು PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನಾನು ಆಗಲೇ ಹೇಳಿದೆ. ಜನರ ಹಿತಾಸಕ್ತಿ ಅಂತ ಬಂದಾಗ ನಾವು PIL ಹೋಗ್ಬೋದು ಅಥವಾ FIR ಕೂಡ ಮಾಡ್ಬೋದು. ಯಾವುದೇ ನಾಗರಿಕನು RTI ಮುಖಾಂತರ ಮಾಹಿತಿ ಪಡೆದು ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ PIL ಸಲ್ಲಿಸಬಹುದು. ಅಂದರೆ ಕೋರ್ಟಿಗೆ ಅವರು ಎಳಿಬಹುದು. ಕೋರ್ಟಿಗೆ ಎಳೋ ಮುಖಾಂತರ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸೋ ಪ್ರಯತ್ನನೂ ಇಲ್ಲೇ ಮಾಡಬಹುದು. ಕಮೆಂಟ್ ಬಾಕ್ಸ್ ಒಳಗೆ ಒಂದು PDF ಲಿಂಕ್ ಹಾಕೀನಿ, ಅದನ್ನು ನಾನು ಪಿನ್ ಮಾಡೀನಿ. ಪ್ರೀ ಫೆಸಿಬಿಲಿಟಿ ರಿಪೋರ್ಟ್ ಅನ್ನೋ ಒಂದು PDF ನೀವು ಓಪನ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತಾ ಅದು ಏನು ಅಂತ. ಇದು ಜಸ್ಟ್ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟಿಗೆ ಸಂಬಂಧಪಟ್ಟಿರೋ ಒಂದು PDF. ಈ ಥರ ಸಾಕಷ್ಟು PDFಗಳು ಸಾಕಷ್ಟು ಇಲಾಖೆವಾರು ಇರ್ತಾವೆ. ಅದನ್ನು ಡಿಗ್ ಮಾಡಬೇಕು, ಅಂದರೆ ಹೆಕ್ಕಿ ತೆಗಿಬೇಕು. ನಾನು ಸುಮ್ಮನೆ ಶಾಂಪಲ್ ಕೊಡೋ ಪ್ರಯತ್ನ ಮಾಡೀನಿ. ಈ PDF ನೋಡಿದಾಗ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್ದು ರೂಲ್ ಏನೈತಿ, ಎಲ್ಲಿ ಎಷ್ಟು ಯಾವಾಗ NOC ಕೊಡಬೇಕು ಅಥವಾ ಕೊಡಬಾರ್ದು, ಯಾವಾಗ ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ, ಯಾವಾಗ ಕ್ಯಾನ್ಸಲ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಇದೇ ಥರ ಪ್ರತಿಯೊಂದು ಇಲಾಖಾವಾರು ನಾವು PDF ತೆಗೆದು ಅದನ್ನು ನಾವು ಸ್ಟಡಿ ಮಾಡಿದಾಗ ಬಲ್ಡೋಟ ಆಗ್ಬೋದು ಅಥವಾ ಆ ಥರ ಬೃಹತ್ ಕಾರ್ಖಾನೆಗಳಿಗೆ ನಾವು ಬಿಸಿ ಮುಟ್ಟಿಸೋ ಪ್ರಯತ್ನನೂ ಮಾಡಬಹುದು. ಮತ್ತು ಈಗೇನು ಬಲ್ಡೋಟ ಇದೆಯಲ್ಲ, ಇದು ಪರಿಸರ ಸ್ನೇಹಿ ಅಂತನ್ನೋ ಮಾತು ಸ್ವತಃ ಬಲ್ಡೋಟದವರು ಹೇಳ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಒಂದು ಚಾನ್ಸ್ ಕೊಡಬಹುದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ. ಈ ಎರಡು ಸಣ್ಣ ಘಟನೆ ನಡೆದು, ಒಂದು ಸಿದ್ದರಾಮಯ್ಯನವ್ರ ಕಡೆಯಿಂದ ಹೋಗಿ ಮೌಖಿಕವಾಗಿ DC ಅವರಿಗೆ ಮಾತಾಡಿಸೋ ಪ್ರಯತ್ನ ಮಾಡಿದ್ರು, ಕೆಲಸ ನಿಲ್ಲಿಸ್ರಿ ಅಂಥೇಳಿ. ಇನ್ನು ತೀರಾ ಇತ್ತೀಚಿನ ಘಟನೆ ಏನಪ್ಪ ಅಂತಂದ್ರೆ, ಕೊಪ್ಪಳಕ್ಕೆ ಬಂದಿರೋ ಸಿದ್ದರಾಮಯ್ಯನವರನ್ನು ಈ ಒಂದು ಹೋರಾಟದ ಸಮಿತಿಯವರು ಎಲ್ಲರೂ ಸೇರಿ ಅವರು ಅರ್ಜಿ ಕೊಟ್ಟರು, ಅಂದರೆ ಇದನ್ನು ನಿಲ್ಲಿಸ್ರಿ ಅಂಥೇಳಿ. ಸೊ ಸರ್ಕಾರ ಏನು ಕೆಲಸ ಮಾಡ್ಬೋದು ಇಲ್ಲಿ ಅಂತಂದರೆ, ಪರಿಶೀಲಿಸ್ತೀವಿ ಅಂತ ಅನ್ಬೋದು ಹೊರತು ಬಂದ್ ಮಾಡ್ತೀವಿ ಅಂತ ಅನ್ನೋದನ್ನು ಅದು ಸ್ಪಷ್ಟವಾಗಿ ಹೇಳಕ್ಕೆ ಆಗಂಗಿಲ್ಲ. ಯಾಕೆ ಆಗಲ್ಲ ಅಂತಂದರೆ, ಸ್ಥಳೀಯವಾಗಿ ಏನು ಶಾಸಕರು, ಸಚಿವರು, ಸಂಸದರನ್ನು ಎಲ್ಲರೂ ಕಟ್ಟಿ ಹಾಕಿ ಅದನ್ನು ಕ್ಯಾನ್ಸಲ್ ಮಾಡೋ ಪ್ರಯತ್ನ ಏನು ಮಾಡಿಸಿದಾರಲ್ಲ, ಅವ್ರಿಗೇನಾದರೂ ಇಚ್ಛಾಶಕ್ತಿ ಇದ್ದಿದ್ದರೆ ಅಥವಾ ಅವ್ರ ಕೈ ಒಳಗೆ ಏನಾದರೂ ಕಂಟ್ರೋಲ್ ಇದ್ದರೆ, ಫ್ಯಾಕ್ಟ್ರಿ ಬಂದ್ ಮಾಡಿಸುವಂಥ ಕಂಟ್ರೋಲ್ ಕೆಪಾಸಿಟಿ ಇದ್ದರೆ ಅವರು ಕಂಟ್ರೋಲ್ ಮಾಡ್ತಿದ್ರು ಅಥವಾ ಆ ಫ್ಯಾಕ್ಟ್ರಿನ ಮುಚ್ಚಿಸ್ತಿದ್ರು. ಆದರೆ ಹಾಗಾಗಲ್ಲ.
ಯಾಕಂದರೆ ಕಾನೂನು ವಿರುದ್ಧವಾಗಿ ಯಾರೂ ಹೋಗೋಕ್ಕೆ ಆಗಲ್ಲ. ಈ ದೃಷ್ಟಿಕೋನದಿಂದ ಬರಡೋಟ ಆಗ್ಬೋದು, ಅಥವಾ ಇನ್ನೇನು ಓಡ್ತಾ ಇವೆಯಲ್ಲ ಈ ಕಾರ್ಖಾನೆಗಳನ್ನು ಬಂದ್ ಮಾಡಿಸೋದಕ್ಕೆ ಆಗಲ್ಲ. ನಾನು ಆಗಲೇ ಏನು ಹೇಳಿದ್ನಲ್ಲ, ಕೆಲವೊಂದು ರಿಸ್ಟ್ರಿಕ್ಷನ್ಸ್, ಅದನ್ನು ತಗೊಂಡು ಅವ್ರು ಮಾಡೋ ತಪ್ಪನ್ನು ಎತ್ತಿ ತೋರಿಸೋ ಮುಖಾಂತರ ಪ್ರತಿಯೊಂದು ಕಾರ್ಖಾನೆಗಳಿಗೆ ನಾವು ಬಿಸಿ ಮುಟ್ಟಿಸ್ಬೋದು ಹೊರತು, ಅದನ್ನು ಬಿಟ್ಟರೆ ಸುಮ್ಮನೆ ಕೆಲವೊಂದಿಷ್ಟು ಹೋರಾಟದಿಂದ ಏನೂ ಆಗಲ್ಲ. ಅಂದರೆ ನನ್ನ ಅರ್ಥ ಇಷ್ಟೇ, ನೀವು ಹೋರಾಟ ಮಾಡಬೇಡ್ರಿ ಅಂತ ಹೇಳ್ತಾ ಇಲ್ಲ. ಜನರ ಜೀವನ ಜೊತೆಗೆ ಆಟ ಆಡ್ತಾ ಇರೋ ಪ್ರತಿಯೊಂದು ಕಾರ್ಖಾನೆ ವಿರುದ್ಧ ಎಲ್ಲರೂ ಬೀದಿಗೆ ಇಳಿಬೇಕು. ಕಾನೂನುಬದ್ಧವಾಗಿ ಇಳಿದಾಗ ಮಾತ್ರ ಜಯ ಸಿಗುತ್ತೆ. ಜಯ ಪಡಿಬೇಕು ಅಂತಂದರೆ ಕಾನೂನು ಏನಂತ ಅರ್ಥ ಮಾಡ್ಕೋಬೇಕು ಅನ್ನೋದು ನನ್ನ ವಾದ. ಸೊ ಇದರ ಬಗ್ಗೆ ಒಂದು ಸ್ಥಳೀಯವಾಗಿ ಮತ್ತು ಜಿಲ್ಲಾದ್ಯಂತ ಎಲ್ಲ ಹೋರಾಟಗಾರರು ಮುಂದಿನ ತಮ್ಮ ಹೆಜ್ಜೆ ಮತ್ತು ನಡೆ ಏನು ಅನ್ನೋದನ್ನು ಮತ್ತೆ ಸ್ಪಷ್ಟೀಕರಣ ಕೊಡ್ತೀವಿ ಅಂತ ಹೇಳಿದರವರು. ವೀಕ್ಷಕರೇ, ನನ್ನ ವಾದ ನನ್ನದಾಗಿತ್ತು. ಇದಕ್ಕೆ ನಿಮ್ಮ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಬರೆದು ತಿಳಿಸ್ಬೋದು. ಸಾಧ್ಯ ಆದರೆ ನಾವು ತಿದ್ದುಕೊಳ್ಳೋ ಪ್ರಯತ್ನ ಮಾಡ್ತೀವಿ, ಅಥವಾ ನಿಮ್ಮಲ್ಲಿ ಏನಾದರೂ ತಿದ್ದುಕೊಳ್ಳೋ ಶಕ್ತಿ ಇದ್ದರೆ ನೀವು ಕೂಡ ತಿದ್ದುಕೊಳ್ಳೋ ಪ್ರಯತ್ನನ ಮಾಡಬಹುದು. ಯಾವುದೇ ಕೆಲಸ ಮಾಡಬೇಕಾದರೂ ಕಾನೂನುಬದ್ಧವಾಗಿ ಮಾಡಬೇಕಾಗುತ್ತೆ. ಕಾನೂನು ಬಾಹಿರವಾಗಿ ಮಾಡಿದಾಗ ನಮಗೆ ಯಶಸ್ಸು ಸಿಗಲ್ಲ ಅನ್ನೋದನ್ನು ಇಲ್ಲಿ ನಮ್ಮ ವಾದ ಆಗಿತ್ತು ಅಂತ ಹೇಳ್ತಾ ಮತ್ತೆ ಇದೇ ಥರ ಬೇರೆ ಸುದ್ದಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.